ನೋಡ್ರಿ ರೆಡಿ ಇದೇವು ಊರಿಗೆ ಹೊಂಟಿದೇವ್ರಿ. ಸಮೂ ನಾನು ಸಮೃದ್ಧಿ ಯಜಮಾನ್ರು ನಾಳೆ ಬರ್ತಾರೆ. ಅವ್ರ ಯಜಮಾನ್ರು ಇಲ್ಲೇ ಇರ್ತಾರೆ. ನಾವು ಹೊಂಟಿದ್ದೇವೆ ನೋಡ್ರಿ ಈಗ ಸದ್ಯಕ್ಕೆ ಬೇರೆ ಕರ್ಕೊಂಡು. ನಿಮ್ಮ ಪಾಪ ಎಂಗೇಜ್ಮೆಂಟಿಗೆ ಹೋಗ್ಯಾರ್ರಿ. ಈಗ ಬಸ್ ಬರ್ತಾರೆ 3 ಗಂಟೆ ರೀ ಟೈಮ್ ಮಧ್ಯಾಹ್ನ. ಈಗ ನಡೆದಿದೆ ರೀ ಗಂಜಿ ಕಡೆ ಬಸ್ ಬರ್ತಾರೆ. ಈಗ ಹೋಗ್ಬೇಕು. ಈಗ ನೋಡ್ರಿ ನಾನು ಬಸ್ಸಿಗೆ ಹೋಗ್ತೀನಿ. ಬಸ್ ಅಂತೂ ಫುಲ್ ರಶ್ ಅಂದ್ರೆ ರಶ್ ರೀ ಇವತ್ತು. ಯಾಕೋ ಗೊತ್ತಿಲ್ಲ. ನಾನು ಕಲಬುರ್ಗಿ ಬಸ್ ಸ್ಟ್ಯಾಂಡ್ನಾಗ ಇದ್ದೀನಿ ರೀ. ಈಗ ಊರಿಗೆ ಹೋಗ್ತೀನಿ. ಬಸ್ ಅಂತೂ ಫುಲ್ ನೋಡ್ರಿ. ಎಲ್ಲಿ ನೋಡ್ತೀರಿ ಅಲ್ಲಿ ಜನನೇ ಜನ. ಎಷ್ಟು ಬಸ್ ಬಂದ್ರೆ ಭೀ ಇವತ್ತಂತೂ ಬರೀ ಫುಲ್ ಹೊಂಟಾವ್ರಿ. ಅಷ್ಟು ಬಸ್ ಫುಲ್ ಹೊಂಟಾವ್ರಿ ಎಲ್ಲ. ಏ ಅಪ್ಪ ಈ ಕಡೆ ಬರೋ ಸಮ ಬಾ ಇಲ್ಲಿ ಬಾ ಬಂದಿ ಕಡೆ. ಅಲ್ಲಿ ನೋಡೋರಲ್ಲಿ ಜನ ಒಂದು ಬಸ್ ನಿಂದ್ರಲ್ಲಾಗ್ಯವ. ಬರೋಷ್ಟು ಹೊತ್ತಿಗೆ ತುಂಬಿ ಹೋಗ್ಲಾಗತ್ತಾವ ಎಲ್ಲ ಬಸ್ಗಳು. ನಂಗಂತೂ ಸುಮ್ಮನೆ ಬಂದಲ್ಪ ಹೋಗ್ಬೇಕು ಅನ್ನಂಗೆ ಆಗ್ಬಿಟ್ಟದೆ. ಯಾಕಂತಂದ್ರೆ ಆ ಬಸ್ಸಿಗೆ ಹೋದ್ರೆ ಭಾಳ ಹೇಳ್ರಿ. ಅದ್ರಾಗ ಇವೆರಡು ಚುಕ್ಕೋಳಿ ತೊಗೊಂಡ್ಬೇಕು. ಎಷ್ಟು ಜನ ರೀ ನೋಡ್ರಿ. ಬಸ್ ಬರೋಷ್ಟು ಹೊತ್ತಿಗೆ ಇಷ್ಟು ಫುಲ್ ಆಯಿತು. ನಾ ಹೆಂಗಿರ್ಬೇಕು ರೀ ಇಬ್ಬರಿಗೆ ತೊಗೊಂಡ. ಭಾಳ ಅಂದ್ರೆ ಭಾಳ ಹೈರಾಣ್ರಿ ಇವತ್ತು ಬಸ್ಸಿನ ಕಾಲಾಗಂತರ. ಇಷ್ಟು ರಶ್ ನೋಡ್ರಿ ಬಸ್ ಇವತ್ತು. ಎಲ್ಲ ಕಡೆಗೂ ರಶ್ ಅಂದ್ರೆ ರಶ್ ರೀ ಇವತ್ತು. ನಾನು ಅಲ್ಲಿಂದ ಚಗರ್ಕಟ್ಲಿಂದ ಬರ್ಬೇಕಂತ ಅಂದ್ಕೊಂಡ್ರು ಹಿಂಗಾಯ್ತು ರೀ ರಶ್. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದರೂ ಇಷ್ಟ ರಶ್ ಅದಾವ್ರಿ ಬಸ್ ಇವತ್ತು. ಈಗ ಬಂದೀನಿ ರೀ ಇಲ್ಲಿಗೆ ನಾನು. ಸೀದಾ ರೋಡ್ ಬಿಡು. ಅಕ್ಕ ಹೋಯ್ತಾಳ ಅವ ಆಯ್ತಾನ ಅಂತ ಕೂಡ ಒಯ್ಲಿ. ಸಾಬೂನ್ ಯಾವ್ದು ಎದಕ್ ಬೇಕದ? ಅದು ಅಲ್ಲ ಸಾಮು ಕಿದೋಯ್ ಈಗ ಮೈಗೆ ಹಚ್ಚದ. ಅದು ಇದು ಬಟ್ಟೆಗೆ ಹಚ್ಚೋದ್ರಿ. ಇದಕ್ಕೆ ಬ್ಯಾರ್ಲಕ್ಕೆ ಹೊಸ್ತಾಳಂತ ಎರಡು ಅಲ್ಲೇ ಇಡ್ರಿ ಹೊರಗೆ. ಇಲ್ಲಿ ನೋಡ್ರಿ ಬ್ಯಾಳಿ ಕುದಿಸಿಟ್ಟಿನಿ. ಇದು ಪುಂಡಿ ಪಲ್ಯಕ್ಕೆ ಬ್ಯಾಳಿ ಕುದಿಸಿಟ್ಟಿನಿ. ಇಲ್ಲಿ ಸಾಂಬಾರು ಕುದಿಲಿಕ್ಕೆ ಬ್ಯಾಳಿ. ಇದು ತೊಟ್ಲು ಕಾರ್ಯಕ್ರಮದ ಫಂಕ್ಷನ್ ಅಡುಗೆ. ಇಲ್ಲಿ ನೋಡ್ರಿ ಇದಿಷ್ಟು ಪುಂಡಿ ಪಲ್ಯಕ ಒಂದು ಸ್ವಲ್ಪ ಬಿರ್ಸಿರ್ಬೇಕಲ್ರಿ. ಇಷ್ಟ ತೆಗೆದಿಟ್ಟಿವಿ. ಮೈ ತಕೋತಿ ಮೈ ತಕೋತಾಳ ನೀನು ಆದ್ಲಕತ್ತಿದಲ್ಲ ಮತ್ತೆ ಆತಿ. ಹ್ಞೂ ಮತ್ತೆ ನೀ ಆತಿದ್ದಲ್ಲ ಮಿದ್ದಾಕಿ ಮತ್ತೆ ನಾ ಯಾಕೆ ಮಿದ್ಲಿ. ಯಾಕ ಮೈ ಈಗ ತಗೋತಿ ಬೇಡ. ಈಗ ತಗೋ. ಈಗ ಬೇಡ ಇನ್ನೊಂದು ಅತ್ತಿ. ಒಂದು ಬಂಡಿ ಇಸ್ಕೊಂಬ ಯಾರು ಬರ್ಲಿಕ್ಕಂದ್ರೆ ಅದು ತಟ್ಟಕ್ಕದ ಒಂದು ಕೊಡು ಸಣ್ಣದು. ಬವಣ ಗಿಡಮು ಯಾಕ ಬವಣ್ಣೆ ತರ್ತೀನಿ. ಈಗ ಇದು ಇದ್ರಾಗಿಡು ನಂಗೆ ಅದು ಬಿಟ್ಟಿತ್ತು. ನಾನು ನೆನೀತದ ಇಲ್ಲ ತಡ ಅದೇನ ಹೂವು ಹರ್ಕೊಂಬರ್ಬೇಕು. ಹಾಂ ಸರಿ ಅದು ಒತ್ತು ಮಾಡ್ಬಿಡತ್ತೀನಿ ನಿಂದ್ರೆ ಈಗ ಹಿಟ್ನೇ ಬರ್ತೀನಿ. ರವೆ ಹುರಿದಿಟ್ಟಿನಿ ಇದಿಷ್ಟು. ಈಗ ಉಪ್ಪಿಟ್ಟು ಮಾಡಬೇಕು. ರವೆ ಹುರಿದಿಟ್ಟಿನಿ. ಇಲ್ಲೇ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತೀನಿ. ಜೀರಿಗೆ ಸಾಸಿವೆ ಎಲ್ಲ ಹಾಕಿ 5 ಕಿಲೋ ರೌದ ಉಪ್ಪಿಟ್ಟು ಮಾಡಕತ್ತೀನಿ. ಯಾಕಂದ್ರೆ ಈಗ ಚಪಾತಿ ಅದು ಮಾಡೋಕೊಂಡವ್ರಿಗೆ ಅಡುಗೆ ಮಾಡೋರಿಗೆ ಬೇಕಲ್ರಿ. ಅದಕ್ಕೆ ಇದು ಮಾಡಕತ್ತೀನಿ. ಮೆಣಸಿಗೆ ಏನೋ ಥೋಡೆ ಮುರಿತಾರ. ಮೆಣಸಿಗೆ ಏನೊಂದು ಇಸ್ಕೊಯ್ಸು. ವಾ ಅಲ್ಲೇ ಕುಂದ್ರಮ್ಮ ಬರ್ತೆ. ಥೋಡೆ ಅವ ಇವು. ಹಾಂ ಏನು ಯಾರಿಗೆ
ಕಾಗಾಡ ಅಲ್ಲಿ ಕಡೆಗೆ ಹೋಗ್ಬೇಡ. ಸಣ್ಣ ಇದ್ರಾಗ ಇಟ್ಟು ಕೊತ್ತಂಬರಿ ಬಿ ಇದು ಕೊರಿಬೇವು ಪುದೀನ ಬೇಡತ್ತಿ ಉಪ್ಪಿಡ್ಕ ಕೊರಿಬೇವು ಹಾಕು ಕೊತ್ತಂಬರಿ ಹಾಕು. ಉಪ್ಪಿಡ್ಕ ಚಂದ ಕಲ್ಸನ ಈ ತಕೋತೀರಿ ಮೈ ಬೇಡ ಈ ಬೇಡಪ್ಪ. ಈ ತಗೋಗತ್ರಿ ಮೈ. ಓ ಏನ್ರಿ ಇಟ್ಲಿ ಹಾಕ್ತೀನಿ ಅದಕ್ಕೆ ಇಟ್ಟು ರಾವ್ ಅದು ಒಟ್ಟು ಮಾಡಂಗ 5 ಕಿಲೋ ಪೂರಾ ತೆಗಿಲಿಟ್ಟು 1 ಕಿಲೋ ತೆಗಿಯಂಡಿ ಅತ್ತಿ. ಯಾರಿಗೆ? ಹಾ ಹಾ ಉಪ್ಪಿಟ್ಕ ನೀರು ಹಾಕ್ಬಿಟ್ಟು ನೋಡ್ರಿ ಕುದಿ ಬರ್ಲಿ. ಇದು ತೋತಿ ಈಗ ಉಪ್ಪಿಟ್ಟಂತೂ ರೆಡಿ ಐತೆ ನೋಡ್ರಿ. 5 kg ಪೂರ ಮಾಡಿದ್ರು ಉಪ್ಪಿಟ್ಟು. ಆಯ್ತಲ್ಲ ಇದಿಟ್ಟು ಆದ್ರೆ ಹಿಟ್ಟು ಒಟ್ಟು ಹಾಕಿರೇನಿ ಹಿಟ್ಟು ಯಾರು ಕೂಡ ಒಯ್. ಅದು ಉಪ್ಪಿಟ್ಟು ಆ ಕಡೆ ಅವ್ರಿಗೆ ಅಲ್ಲಿ ಅಡುಗೆ ಮಾಡೋರಿಗೆ ಒಂದಿನ ಬಳಸ್ಕೊಡ್ಬೇಕು ನೋಡ್ರಿ. ಈ ಬುಟ್ಟಿ ತುಂಬಾ ಆಗಿದ್ದೇವ್ರಿ ಎಲ್ಲ ಹಿಟ್ಟು ಇದಾರಿ ಚಪಾತಿ ಮಾಡಕ್ ಹೋಗ್ಯದ. ಇದಿಷ್ಟು ಉಳ್ದೇನೆ ಹೂರಣ ಬಕ್ಕೋದು ಅಪ್ಪಾಗ್ಯದಂತ ಹಿಟ್ಟು ಚಲೋ ಆಗ್ಯದ. 2 ಮಿಕ್ಸಿಗೆ ತಂದಿರಲ್ಲ ಅದೇ ಕಡೆ ನದಿ ಇದು ಅದ್ರಾಗ 2 ಮಿಕ್ಸಿಗೆ ಕಲ್ತೀವಿ ಚಪಾತಿಗೆ. ಚಪಾತಿ ಚಂದ ಅದು 2 ಮಿಕ್ಸ್ ಅದಲ್ಲ ಜರ ಮೈದಾ ಹಿಟ್ಟಾಗ ಐತದ್ರ ಹಂಗೆ ವಿಡಿಯೋ ಮಾಡ್ಕಾರಿ ಬೀಗರು. ಈಗ ನಡಿಸಾಳ ನೋಡು ನಾಟಕ ನಡ್ಸೀನಿ ನಿನಗೆ. ನಮ್ಮ ಅತ್ತಿ ಹೋಳಿಗೆ ಮಾಡ್ಲಕತ್ತಾವ ನೋಡ್ರಿ. ಗ್ಯಾಸಿನ ಮ್ಯಾಗ ಮಾಡಕತ್ತಾವ ಒಲಿ ಮ್ಯಾಗ ಮಾಡಂದ್ರೆ. ಯಾಕೆ ಒಲಿ ಮ್ಯಾಗ ಮಾಡಿಲ್ಲತ್ತಿ? ಅಲ್ಲೇ ಇಡ್ಬೇಕಂದೆ ಹೋಗಿನೇ ಇಡ್ಲಕತ್ತ ಅಂದೆ ನೀನೇ. ಚಪಾತಿ ಮಾಡೋದು ಆಯ್ತು ಅನ್ ಮಾಡ್ತಾವಲ್ಲ ತಿನ್ನು ಇಲ್ಲಿ ಹಾಕೊಂಡು ತಿನ್ನು. ಹಾಂ ಹೋಗಿ ಬಂದಾರೆ ಬರಾಬರಿ ಮಾಡ್ರಂತ ಎಲ್ಲರಿಗೆ ಚಪಾತಿ ಇಟ್ಟು. ಎಲ್ಲಿಗೆ ಬೇತಲಿ ಎಲ್ಲಿ ಬೇಡ ಬಾ ಅಮ್ಮ ಕಡೆ ಬಾ ಕುಂದ್ರು ತಾಕು. ಹಾಂ ಕೊಡ್ತೇನೆ ಅಂದ್ರೆ ಬೋಣಿ ಅದು ಸರಿ. ಅದು ಉಪ್ಪಿಟ್ಟು ಬೋಣಿ ಅಂತ ಖಾಲಿ ಮಾಡ್ಕೊಡಮ್ಮ. ಮ್ಯಾಗ ಎಲ್ಲಿ ಬರ್ತೀನಿ ತಾಕುಂದ್ರು ಕಿರಿಕೊಂಡ್ರು ಬರ್ತೀನಿ ಕೊಡು.